ನಮಸ್ಕಾರ ಎಲ್ಲರಿಗೂ. ನೀಡ್ಸ್ ಟೆಕ್ ಫಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಸ್ಯಾಮ್ಸಂಗ್ ರೆಫ್ರಿಜರೇಟರ್ದ ಬಾಟಲ್ ಹೋಲ್ಡರ್ ಮತ್ತು ಎಗ್ ಟ್ರೇನ ಯಾವ ಥರ ರಿಮೂವ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಸೊ ಆ್ಯಕ್ಚುಲಿ ಸ್ಯಾಮ್ಸಂಗ್ ರೆಫ್ರಿಜರೇಟರ್ ಮಾತ್ರ ಇದು ಡಿಫ್ರೆಂಟ್ ಟೈಪ್ ಆಫ್ ಲಾಕ್ಸ್ ಇರುತ್ತೆ ನೋಡಿ. ಸೊ ಈ ಥರ ಇದೆ. ಇದನ್ನು ಯಾವ ಥರ ಪ್ರೆಸ್ ಮಾಡ್ಬೇಕಂದ್ರೆ ಒಂದು ಕಡೆ ಒಂದು ಬೆಳ್ನ ಔಟ್ಸೈಡು ಒಂದು ಬೆಳ್ಳ ಇನ್ಸೈಡ್ ಇರೋ ಬಾಟ್ನ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಕಾಣಿಸ್ತಾ ಇದೆಯಲ್ವಾ? ಈ ಥರ ಒಂದು ಸೈಡ್ ಬಂತು. ಅದೇ ಥರ ಇನ್ನೊಂದು ಸೈಡನ್ನು ಒಂದು ಕಡೆ ಹೊರಗಡೆ ಒಂದು ಕಡೆ ಒಳಗಡೆ ಪ್ರೆಸ್ ಮಾಡಿದ್ರೆ ಈ ಕವರ್ನ ಈಸಿಯಾಗಿ ಬರುತ್ತೆ. ಸೊ ಇದರಲ್ಲಿ ಏನು ದೊಡ್ಡ ಮ್ಯಾಜಿಕ್ ಇಲ್ಲ ನೋಡಿ. ಸೊ ಎವ್ರಿ 1 ಮಂತ್ 2 ಮಂತ್ಸ್ಗೂ ಅದನ್ನು ತೆಗೆದು ಕ್ಲೀನ್ ಮಾಡಿ ತಿರ್ಗಿ ಹಾಕ್ಬೋದು. ಇನ್ನೊಂದು ಅದೇ ಥರ ತಿಳಿಸ್ಕೊಡ್ತೀನಿ ನೋಡಿ. ಸೊ ಒಂದು ಆಚೆ ಪ್ರೆಸ್ ಮಾಡಬೇಕು, ಒಂದು ಒಳಗಡೆ ಪ್ರೆಸ್ ಮಾಡಬೇಕು ನೋಡಿ. ಎಷ್ಟು ಸಿಂಪಲಾಗಿ ಲಾಕ್ ಓಪನ್ ಆಗುತ್ತೆ. ಇದು ಆ ಥರ ಒಂದು ಆಚೆ ಒಂದು ಇನ್ಸೈಡ್ನ ಪ್ರೆಸ್ ಮಾಡಿದ್ರೆ ಸಿಂಪಲ್ ಆಗಿದೆ. ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಎವ್ರಿ ಮಂತ್ ಕ್ಲೀನ್ ಮಾಡ್ಕೊಂಡು ಮತ್ತೆ ತಿರ್ಗಾ ಅದನ್ನು ರೇಟನ್ನು ಫಿಕ್ಸು ಮಾಡ್ಬೋದು. ಯಾವುದೇ ಕಡೆ ಡ್ಯಾಮೇಜಸ್ ಆಗಲ್ಲ. ಓನ್ಲಿ ಸ್ಯಾಮ್ಸಂಗ್ ರೆಫ್ರಿಜರೇಟರಲ್ಲಿ ಮಾತ್ರ ಈ ಥರ ಲಾಕಿಂಗ್ ಸಿಸ್ಟಮ್ ಇದೆ. ಇದೇ ಥರ ಟೆಕ್ ಇನ್ಫಾರ್ಮೇಷನ್ಗಾಗಿ ನೀಡ್ಸ್ ಟೆಕ್ ಫಾರ್ ಯು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.